ಸ್ಲೋ ಮಾಡು, ಸ್ಲೋ ಮಾಡು. ಹಾಂ, ಓಕೆ. ಸರ್, ನಿನ್ನೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಘೋರ ದುರಂತ ವಿಜಯೋತ್ಸವ ಸಂದರ್ಭದಲ್ಲಿ ಅಂತದ್ದು ಘಟನೆ ನಡೆದಿರ್ತಕ್ಕಂಥದ್ದು, ಜೊತೆಗೆ ಸರ್ಕಾರದ ಒಂದು ಫಾಲ್ಟ್ ಇದೆ, ನಿರ್ಲಕ್ಷ್ಯತನ ಅಂತ ಕೂಡ ಆರೋಪ ಇದೆ. ಸರ್ಕಾರದೇನಿಲ್ಲ, ಅಷ್ಟು ಜನ ಕೂಡ್ಲಿಕ್ಕೆ ಯಾರು ಕೂಡ ಹೇಳಿರಕ್ಕಿಲ್ಲ ಅವ್ರಿಗೆ. ಮತ್ತು ನಿರೀಕ್ಷಿತ ಮೀರಿ ಜನ ಕೂಡಿದ್ರು. ಅಷ್ಟು ಪೊಲೀಸ್ ಬಂದೋಬಸ್ತಿ, ಅಷ್ಟು ಜನ ನಿಯಂತ್ರಣ ಮಾಡ್ಬೇಕಾದ್ರೆ ಒಂದು ತಿಂಗಳಿನ ಪ್ರಿಪೇರ್ ಮಾಡ್ಬೇಕಾಯ್ತು ಪೊಲೀಸರಿಗೆ. ಇವ್ರು ಯಾವುದೋ ನೋಟಿಸ್ ಇವ್ರಿಗೂ ಇಲ್ಲ ಎಷ್ಟು ಜನ ಬರ್ತಾರಂತ. ಸೊ ಅದು ವಿಧಾನಸೌಧಕ್ಕೆ ಸೀಮಿತವಾಗಿರೋಂಥ ಕಾರ್ಯಕ್ರಮ ಅಷ್ಟೇ. ಎಷ್ಟು ಮುಗೀತು, ಅಲ್ಲೇನು ಘಟನೆ ಆಗಿಲ್ಲರಲ್ಲ. ಇದು ಆಗಿದ್ದೆಲ್ಲ ಅಲ್ಲಿ ಯಾರೋ ಸ್ಟೇಡಿಯಂಗೆ ಅಲ್ಲಿ ಪ್ಲೇಯರ್ ಬರ್ತಾರೆ, ಬಸ್ನಲ್ಲಿ ಬರ್ತಾರಂತೇನೋ ರೂಮರ್ಸ್. ಸೊ ಭಾಳಷ್ಟು ರೂಮರ್ಸಿಂದನೇ ಈ ಕಾಲ್ಪಿಳಿತ ಆಗ್ತದೆ. ಭಾಳಷ್ಟು ಕಡೆ ಎಲ್ಲಿ ರೂಮರ್ಸ್ ಆಗ್ತದ್ರಲ್ಲ ಆಗಿದೆ. ಇನ್ನು ಮುಂದೆ ಆಗದಂಗೆ ನೋಡ್ಕೋಬೇಕು. ಅದಕ್ಕೆ ಸರ್ಕಾರ ಹೊಣೆನೋ ಅಥವಾ ಅಸೋಸಿಯೇಷನ್ ಅವ್ರ ಹೊಣೆನೋ ಹುಡುಕ್ಲಿಕ್ಕೆ ಆಗೋಲ್ಲ ಸದ್ಯಕ್ಕೆ. ಸೊ ಅದನ್ನು ಅಷ್ಟು ಮಾಡೋಂಗಿದ್ರೆ ಅಂದ್ರೆ ಇನ್ಸೈಡ್ ಒಳಗಡೆ ಮಾಡಲಿಕ್ಕೆ ಏನೋ ಮಾಡಿದ್ರು ಅವರು. ಅಲ್ಲಿ ಅಷ್ಟು ಜನ ಸಾಲಲ್ಲ. ಅದು 30,000 ಜನ ಕೆಪಾಸಿಟಿ ಇರ್ಬೋದು, 34,000. ಇವರು ಲಕ್ಷಾಂತರ ಜನ, ಹೆಚ್ಚು 1 ಲಕ್ಷ 2 ಲಕ್ಷ ಜನ ಬಂದ್ರೆ ಕಷ್ಟದ ಕೆಲಸ ಇದು. ನೋಡ್ಬೇಕು, ತನಿಖಾ ವರದಿ ಬಂದ ಮೇಲೆ ಏನು ಪರಿಹಾರ ಅವಾಗ ಗೊತ್ತಾಗೋದು ಅಷ್ಟೇ. ಸಾಮಾನ್ಯವಾಗಿ ಗೊತ್ತಿರುತ್ತಲ್ಲ, ಜನ ಈ ಥರದ ಕಾರ್ಯಕ್ರಮ ಅಂತ ಅಂದಾಗ, ಎಸ್ಪೆಷಲಿ ಕ್ರಿಕೆಟ್ ಅಂದಾಗ ಗುಪ್ತಚರ ಇಲಾಖೆಗೆ ಮಾಹಿತಿಗಳು ಇಲ್ವಾ ಅಂತ. ಇಷ್ಟು ಜನ ಬರ್ತಾರೆ, ಅದು ಕಷ್ಟದ ಕೆಲಸ ಅಲ್ರಿ. ಸಡನ್ ಆಗಿ ಬಂದ್ರೆ ಯಾರು ಕಷ್ಟ, ಅದೇ ಹೇಳಿದಿಲ್ಲ. ಇಷ್ಟೆಲ್ಲ ಪ್ರಿಪೇರ್ ಮಾಡಲಿಕ್ಕೆ ಸರ್ಕಾರಕ್ಕೆ, ಪೊಲೀಸರಿಗೆ 1 ತಿಂಗಳು ಟೈಮ್ ಬೇಕು ಇಂಥ ದೊಡ್ಡ ಕಾರ್ಯಕ್ರಮ ನಿಯಂತ್ರಣ ಮಾಡಲಿಕ್ಕೆ. ಇದೇನು 24 ಅವರ್ಸಲ್ಲಿ ಆಗಿರೋಂಥ ಘಟನೆ. ಈಗ ಯಾರು ತಪ್ಪು ಒಪ್ಪ ಅಂತ ತನಿಖಾ ವರದಿ ಬಂದ ಮೇಲೆ ಯಾರು ಫೇಲ್ಯೂರು. ಅದು ಮಾಡಿದ್ದಾರೆ. ಅದು ಕ್ರಿಕೆಟು, ಬೇರೆ ಬೇರೆ ಸ್ಪೋರ್ಟ್ಸಲ್ಲಿ ಕೂಡ ಮಾಡ್ತಾರೆ. ಇದು ಒಂದೇ ಅಲ್ಲ. ಅದರಲ್ಲಿ ಇಷ್ಟ ದೊಡ್ಡ ಸಂಖ್ಯೆಯಲ್ಲಿ ಜನ ಕೊಡೋಲ್ಲ, ತಕ್ಷಣ ಮಾಡ್ತಾರೋ, ಆಮ್ಯಾಗೂ ಲೇಟ್ ಆಗಿದ್ದು ಉದಾಹರಣೆಗಳದಾವು. ಈ ಸದ್ಯಕ್ಕೆ ಹೇಳಲಿಕ್ಕೆ ಆಗೋಲ್ಲ. ವರದಿ ಬಂದ ಮೇಲೆ ಏನಂತ ಹೇಳಲಿಕ್ಕೆ ಸಾಧ್ಯ. ಅಲ್ಲಿವರೆಗೆ ಏನು ಹೇಳಲಿಕ್ಕೆ ಸಾಧ್ಯ. ಯಾರು ತಪ್ಪು, ಯಾರಿಗೂ ಕೂಡಿಸ್ಲಿಕ್ಕೆ ಯಾರು ಪ್ರೇರಣೆ ಕೊಟ್ಟರು, ಎಲ್ಲಿ ಮಾಡಬೇಕಿತ್ತು, ಏನು ಮಾಡಬೇಕಿತ್ತು, ಈಗ ಯಾರನ್ನ ಹೊಣೆಗಾರನ ಯಾರು ಮಾಡೋದು. ಅದೇ ಹೇಳಿದೆ, ಈಗ ಆಗಿ ಹೋಗಿದ್ದಾರೆ. ಈಗ ಆಗದಂಗೆ ನೋಡ್ಕೊಳ್ಳೋದು ಅಷ್ಟೇ. ಮತ್ತು ಫೇಲ್ಯೂರ್ಗೆ ವರದಿ ಬರೋ ಮಟ್ಟ ಕಾಯ್ಬೇಕಷ್ಟೇ. ಅವಾಗ ಬಂದಾಗ ನೋಡೋಣ ಯಾರು ತಪ್ಪಿದೆ ಅಂತ. ಭದ್ರತೆ ಉಪಲ್ಲ ಅನ್ನೋದಕ್ಕೆ ಸರ್ ಬಹಳ ಸ್ಪಷ್ಟವಾಗಿದೆ. ಯಾಕಂದ್ರೆ ನಿನ್ನೆ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಇದ್ದಂತ ವೇದಿಕೆ ಇದ್ದಂಥವ್ರು ಯಾವ ಪ್ರೋಟೋಕಾಲ್ ಕೂಡ ಫಾಲೋ ಅಪ್ ಮಾಡಲಿಲ್ಲ. ಯಾರ್ಯಾರೋ ಬಂದ್ರು, ವೇದಿಕೆ ಮೇಲೆ ಯಾರ್ಯಾರೋ ಇದ್ರು, ಈ ರೀತಿ ಪ್ರೋಟೋಕಾಲ್ ಫಾಲೋ ಅಪ್ ಮಾಡೋದಕ್ಕೂ ವಿಫಲ ಆಯ್ತಂತ ನೋಡಿ. ಅದು ಗೌರ್ಮೆಂಟ್ 100% ಕಾರ್ಯಕ್ರಮ ಬೇರೆ, ಇದು ಸಾರ್ವಜನಿಕ ಉತ್ಸವ ಕಾರ್ಯಕ್ರಮ ಬೇರೆ. ಅಲ್ಲಿ 100ಕ್ಕೆ 100 ಎಲ್ಲ ಪಾಲನೆ ಮಾಡಲಿಕ್ಕೆ ಆಗೋಲ್ಲ. ಯಾಕಂದರೆ ಎಲ್ಲರೂ ಅಸೋಸಿಯೇಷನ್ ಅವ್ರು ಬರ್ತಾರೆ, ಸಾರ್ವಜನಿಕರು ಬರ್ತಾರೆ, ಸಂಘಟನೆ ಅವರು ಬರ್ತಾರೆ, ಎಲ್ಲರೂ ಪಾಲ್ದಾರೆ ಅದಕ್ಕೆ. ಯಾಕಂದರೆ ಇಡೀ ರಾಜ್ಯ ಗೆದ್ದಿದೆ ಅಂದ್ರೆ ನಾವು ಅದಕ್ಕೆ ಪಾಲ್ದಾರ ಅಂತ ಬರ್ತಾರೆ. ಸೊ ನೀವು ಹೇಳಿದಂಗೆ ಎಲ್ಲರೂ ಇದ್ರು. ಯಾಕಂದರೆ ಅದು 100% ಸರ್ಕಾರಿ ಕಾರ್ಯಕ್ರಮ ಅಲ್ಲ, ವಿಜಯೋತ್ಸವ ಅದು. ಸೊ ಎಲ್ಲರೂ ಬಂದಿರ್ಬೋದು. ಆದರೆ ಅಲ್ಲಿ ಘಟನೆ ಏನೂ ಆಗಿಲ್ಲ. ಇದು ವಿಧಾನಸೌಧ ಸುತ್ತಮುತ್ತ ಏನಾಗಿಲ್ಲ ಘಟನೆ. ಇದು ಆಗಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ. ಸಾವೇ ಅದನ್ನು ನಾವು ಹೋಗ್ತೀವಿ. ಆದರೆ ನಮ್ದು ಸೀಮಿತವಾಗಿರುವಂಥ ಕಾರ್ಯಕ್ರಮ ವಿಧಾನಸಭೆಗೆ. ಅಲ್ಲಿ ಮಾಡೋದಕ್ಕೂ ನಮ್ಮ ಸರ್ಕಾರಕ್ಕೆ ಸಂಬಂಧ ಇಲ್ಲ. ಅದು ಅಸೋಸಿಯೇಷನ್ ಮಾಡಿರ್ಬೋದು, ಅಥವಾ ಇನ್ಯಾರೋ ಅಲ್ಲಿ ಅವ್ರನ್ನ ಕಾರ್ಯಕ್ರಮ ಮಾಡ್ತಾವ ಅಂತ ಹೇಳಿರ್ಬೋದು. ಸೊ ನಾವೇನಿದ್ರು ನಮ್ಮ ಸೀಮಿತವಾಗಿರುವಂಥ ಕಾರ್ಯಕ್ರಮ ಇಲ್ಲಿ ಇದನ್ನು ಮಾಡಿದ್ದೀವಿ. ಇಲ್ಲ ಆದ ನಂತರ ಅದು ಘಟನೆ ಆಗಿದ್ದು ಸ್ಟೇಡಿಯಂನಲ್ಲಿ. ಬರಲಿ, ವರದಿ ಬರಲಿ, ಬಂದ್ಮೇಲೆ ನೋಡೋಣ ಯಾರ್ದು ಏನು. ಈಗ ವರದಿ ಬಂದ್ಮ್ಯಾಗ ನೋಡಿದ್ರಲ್ಲ, ಈಗ ಯಾರು ತಕ್ಷಣ ಯಾರು ಒಪ್ಕೊಳ್ಳೋರು, ಯಾರು ಒಪ್ಕೊಳ್ಳೋರು, ಯಾರು ಒಪ್ಕೊಳ್ಳೋರು. ಕರೆಕ್ಟ್. ಸತ್ತದ್ನ ಯಾರು ಅಲ್ಲಿಗಳಿಲ್ಲ. ಸತ್ತದ್ ನಾವು ಯಾರು ಅಲ್ಲಿಗಳ ಯಾರ ಲೋಪದೋಷ ಯಾರಿಂದ, ಇಲ್ಲಿ ನೀವು ಹೇಳಿದ್ರಲ್ಲ ಇಂಟೆಲಿಜೆನ್ಸಿ ಫೇಲ್ಯೂರ, ಪೊಲೀಸ್ರಿಗೆ ಮೊದಲೇ ಎಷ್ಟು ಗೊತ್ತಿದ್ದ. ಹೋಮ್ ಮಿನಿಸ್ಟರ್ ಕೂಡ ಹೇಳಿದ್ರು ಇದು ಯಾರೋ ಮಾಡಬಾರ್ದು ಅಂತ ಹೇಳಿದ್ರು. ಅವರು ಕೂಡ ಹೇಳಿದ್ರು, ಮುಂಚೆನೇ ಹೇಳಿದ್ರು ಅವರು. ಮೆರವಣಿಗೆ ಬೇಡ ಬೇಡ ಅಂತ ಅವರು ಹೇಳಿದ್ರು. ಶಿವಕುಮಾರ್ ಅವರು
ಸರ್ಕಾರದ ಒಂದು ನಿರ್ಲಕ್ಷ್ಯದ ಬಗ್ಗೆ ಕೂಡ ಒಪ್ಕೊಂಡಿದ್ದಾರೆ ಸರ್. ನಾವು ಕೂಡ ಜಾಗ್ರತೆ ವಹಿಸಬೇಕಾಗಿತ್ತು. ಕರೆಕ್ಟ್, ಅದು ನಮ್ಮ ಜವಾಬ್ದಾರಿ ಇದೆ. ಆದರೂ ಇಷ್ಟು ಜನ ಕೊಡ್ತಾರತ್ತ ಯಾರಿಗೂ ಗೊತ್ತಿಲ್ಲಲ್ಲ. ಇಷ್ಟು ಜನ ಕೊಡ್ತಾರತ್ತ ಸರ್ಕಾರಕ್ಕಾಗಲಿ ಯಾರಿಗೂ ಗೊತ್ತಿಲ್ಲ. ಸಡನ್ನಾಗಿ ಇಷ್ಟು ಜನ ಬಂದರೆ ಕಷ್ಟ ರೀ. ಯಾರ್ಯಾರ ಕಷ್ಟ ಮುಂದೆ ಈ ರೀತಿ ಆಗ್ದಂಗೆ ನೋಡಬೇಕು. ಪ್ರತಿಪಕ್ಷಗಳು ಹೇಳಿರೋದು ಸರ್ಕಾರದ ಕೊನೆಗೆ ಸರ್ಕಾರ ವಿಫಲ ಏನಲ್ಲ. ಅವರೇ ಇದನ್ನು ಬ್ಯಾನ್ ಮಾಡಿದಾಗ ಟ್ವೀಟ್ ಮಾಡಿ ಅವರ ಖುಷಿಯನ್ನು ನೀವು ಮೊಟಕುಗೊಳಿಸ್ತಾರೆ ಅಂತ ಅವ್ರು ಹೇಳ್ಯಾರ. ಯಾರು ವಿರೋಧ ಪಕ್ಷದವ್ರು ಹೇಳ್ಯಾರ. ಟ್ವೀಟ್ನಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ಹೋಮ್ ಮಿನಿಸ್ಟ್ರು ಯಾವುದೇ ಮೆರವಣಿಗೆ ಇಲ್ಲ ಅಂತ ಹೇಳಿದಾಗ ಆಕ್ರೋಶ ವ್ಯಕ್ತ ಮಾಡಿದ್ದಾರೆ ಅವರು. ಅವರ ಮತ್ತೆ ಇಮಿಡಿಯೇಟ್ ಟರ್ನ್ ನೋಡೋದು ಮತ್ತೆ ಸರ್ಕಾರದ ಮೇಲೆ ಹಾಕ್ತಿದ್ದಾರೆ. ನೋಡೋಣ, ಎನ್ಕ್ವೈರಿ ಆಗಲಿ, ಆದ್ಮೇಲೆ ನೋಡೋಣ ಯಾರಿದ್ದಾರೆ ಅಂತ. ಸರ್ಕಾರ ಮೈಲೇಜ್ ತಗೊಳಕ್ ಹೋಗಿ ಎಲ್ವಟ್ ಮಾಡ್ಕೊಳ್ಳಿ. ಮೈಲೇಜ್ ಏನಿಲ್ಲ, ಮೈಲೇಜ್ ಏನಿದೆ, ಏನು ನಾವು ಗೆದ್ದಿದ್ವಿ? ಆ ಕರ್ನಾಟಕ ಸರ್ಕಾರಗೆಲ್ಲ ಕಾಂಗ್ರೆಸ್ ಪಕ್ಷ ಏನು ಗೆದ್ದಿಲ್ಲ. ಅದನ್ನು ನಾವು ಗೆದ್ದಾರೆ ಯಾರು? ಜನರ ಪ್ರಶ್ನೆ ಅದೇ ಇರುತ್ತೆ. ಖಾಸಗಿ ಫ್ರಾಂಚೈಸಿ ಅದು, ಅದನ್ನ ಸರ್ಕಾರ ಇಷ್ಟೊಂದು ಅದ್ದೂರಿಯಾಗಿ ಸಂಭ್ರಮ ಮಾಡಲೇಬೇಕಿತ್ತ ಅಂತ. ಅದೇ 18 ವರ್ಷ ನಂತರ ಕರ್ನಾಟಕದವರು ಅದು ಗೆದ್ದಿದ್ದಾರಂತ ಒಂದು ಖುಷಿಯಲ್ಲಿ ಮಾಡಿದ್ದಾರೆ. ಸೊ ಈ ನೀವು ಹೇಳುವಂಥ ವೈಫಲ್ಯಗಳು ಇನ್ನು ಡಿಫ್ರೆಂಟ್ ಆಗಿ ಎರಡನೇ ಆ್ಯಂಗಲ್ನಲ್ಲಿ ನೋಡಬೇಕಾಗ್ತದೆ. ಆ ವರದಿ ಬರೋವರೆಗೆ ಏನೂ ಹೇಳೋಕ್ಕಾಗೋಲ್ಲ. ಬರಲಿ, ಬಂದ್ಮೇಲೆ ಹೇಳೋಣ ಅದ್ರ ಬಗ್ಗೆ ಸ್ಪಷ್ಟವಾಗಿ. ಅದು ಸರ್ಕಾರಕ್ಕೆ ಸೀಮಿತವಾಗಿ ಕಾರ್ಯಕ್ರಮ ಮಾಡೋದ್ರಲ್ಲಿ ಸಹ ಸರ್ಕಾರಿ ನೌಕರಸ್ಥರೇ ಜಾಸ್ತಿ ಇತ್ತು. ಆಮೇಲೆ ಬೇರೆ ಬೇರೆ ಜನರು ಕೂಡ ಅಲ್ಲಿ ವಿಧಾನಸಭೆ ಒಳಗಡೆ ಬಂದಿತ್ತು. ಅಲ್ಲಿ ಮಾಧ್ಯಮದಲ್ಲೂ ಕಲ್ಲು ತೂರಾಟ ಕೂಡ ಆಗಿದೆ. ಸೊ ಅಲ್ಲಿ ಕೂಡ ವೈಫಲ್ಯ ಆಗಿದೆ ಅಂತ ಸರ್. ಮಳೆ ಬರಲಿಲ್ಲ ಅಂತಂದ್ರೆ ಅಲ್ಲಿ ಇನ್ನೂ ಜಾಸ್ತಿ ಅನಾಹುತ ಆಗ್ತಾ ಇತ್ತು ಅನ್ನೋ ಸ್ಥಿತಿ ಇತ್ತು. ಆಗ್ಬೋದಿತ್ತು, ಅದನ್ನೇ ಹೇಳಿ ನಾನು. ಅದೇನು ಅಲ್ಲಗಳಿಲಿಕ್ಕಾಗೋಲ್ಲ, ಆಗ್ಬೋದಿತ್ತು. ಆದರೆ ಸೊ ಈಗ ಆಗಿಬಿಟ್ಟಿದ್ದ, ವೈಫಲ್ಯ ಆಗಿದೆ. ಯಾರಿಂದ ಆಗ್ಬೇಕಂತ ಈಗ ಹುಡುಕ್ಬೇಕಾದಾಗ ಸರ್ಕಾರದ ಕರ್ತವ್ಯ, ಡ್ಯೂಟಿ ಹುಡ್ಕೋಣ. ಯಾರ್ದು ಏನಾಯಿತು, ಮೇಲುಗಡೆಯ ಲ್ಯಾಪ್ಸಸ್ ಆಗಿದೆ, ಹುಡುಕ್ಬೇಕಾದ್ದು. ಹುಡುಕ ಮೇಲೆ ಯಾರಿಗೇನು ಕ್ರಮ ಕೈಗೊಳ್ಳಬೇಕು, ಪನಿಷ್ಮೆಂಟ್ ಮಾಡಬೇಕು, ನಂತರ ಎರಡನೇ ಸ್ಟೆಪ್ಪಲ್ಲಿ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತಿದ್ದಾರೆ ಸರ್. ಯಾರೇ ಪ್ರತಿಪಕ್ಷಗಳು ಹೊಣೆ ಹೊತ್ತು ರಾಜೀನಾಮೆ ಹಂಗೆಲ್ಲ ಅವ್ರು ಹಂಗೆ ಕೊಡ್ಬೇಕಾರೆ ಎಲ್ಲರೂ ಅವರೇ ಕೊಡ್ಬೇಕು. ಎಷ್ಟು ಅವ್ರು ಇನ್ಸಿಡೆಂಟ್ ಆಗ್ಯಾರ 14 ವರ್ಷನಾಗ. ಮೊನ್ನೆ ಪುಲ್ವಾಮಾದಾಗ ಕೊಟ್ರ, ಪೇಲ್ಗಾಮ್ದಾಗ ಅದನ್ನು ಕೊಟ್ರ ಇಲ್ಲ. ಆಮ್ಯಾಗೆ ಕುಂಭಮೇಳದಲ್ಲಿ ಎಷ್ಟು ಜನ ಸತ್ರ, ಎಷ್ಟು ಟ್ರೈನ್ ಆಕ್ಸಿಡೆಂಟ್ ಆಗಿದ್ದೀರ 11 ವರ್ಷದಲ್ಲಿ, ಅವ್ರು ಕೊಟ್ರ? ಅದು ಕೊಟ್ಟಿಲ್ಲ. ಸುಮ್ಮನೆ ಹೇಳೋದಷ್ಟೇ, ರಾಜೀನಾಮೆ ಕೊಡಬೇಕಂತ. ಅಂದ್ರೆ ಇದು ಆಕಸ್ಮಿಕ ಅಂತೀವಿ ಸರ್. ಯಾವ್ದು? ಈ ಘಟನೆ ಟ್ರೈನ್ ಆಕ್ಸಿಡೆಂಟ್ ಎಲ್ಲ ಆಕಸ್ಮಿಕವಾಗಿ ನಡೀತಾ ಇರ್ತವೆ. ಇದು ಕೂಡ ಆಕಸ್ಮಿಕ ಘಟನೆ ಆಗಿದೆ. ಈಗ ಹೇಳಲಿಕ್ಕಾಗಲ್ಲ. ಅದೇ ರಿಪೋರ್ಟ್ ಬರೋ ನಮ್ಗೆ ಹೇಳಲಿಕ್ಕಾಗಲ್ಲ. ಈಗ ರಾಜೀನಾಮೆ ಕೊಡೋದು ಕೇಳಲ್ಲ. ಒಂದು 20 ಘಟನೆ ಇದೆ ಅವ್ರ ಮುಂದೆ. ಅವಾಗೇನು ಕೊಟ್ಟರು? ಅವ್ರು ಯಾರು ಕೊಟ್ಟಿಲ್ಲ. ನಾವು ಇದಲ್ಲ ಸಾಯಂಕಾಲ 3 ಗಂಟೆಗೆ. ಇದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡ್ತೀರಾ ಸರ್? ಹಾಗೆ ಆಗ್ತದೆ, ಖಂಡಿತವಾಗಿ ಚರ್ಚೆ ಹಾಗೆ ಆಗ್ತದೆ. ಯಾಕಂದರೆ ಗಂಭೀರ ಪ್ರಕರಣ ಅಲ್ಲ, ಅದು ಆಗಲೇಬೇಕು. ಅಲ್ಲಿ ಕೂಡ ಚರ್ಚೆ ಆಗಿ ಸಲಹೆಗಳನ್ನು ಭಾಳ ಚೆನ್ನಾಗಿ ನೀಡ್ಬೋದ್ರೆ ಅದರ ಆಧಾರಿತ ಮುಂದೆ ಪ್ರಕಾಶನ ಆಗಬೇಕು, ಆಕ್ಷನ್ ಆಗಬೇಕು, ಚರ್ಚೆ ಆಗ್ತದೆ. ತಾವೇನಾದರೂ ಸಲಹೆ ಕೊಡ್ತೀರಾ? ಚರ್ಚೆ ಮಾಡೋಣ, ಖಂಡಿತ ಮಾಡಲೇಬೇಕಾಯ್ತು. ಯಾಕಂದರೆ ಭಾಳ ದೊಡ್ಡ ಘಟನೆ ಆಗಿದೆ. ಇಡೀ ವಿಶ್ವ ತುಂಬ ಇದು ಪ್ರಚಾರ ಆಗಿದೆ. ಬರೀ ಕರ್ನಾಟಕ ನಮ್ಮ ದೇಶದಲ್ಲಿ ಅಷ್ಟೇ ಆಗಿಲ್ಲ, ಬೇರೆ ದೇಶಗಳಲ್ಲಿ ಕೂಡ ಚರ್ಚೆ ಆಗ್ತಾ ಇದ್ದಾರೆ. ಇದು ಇನ್ನೂ ಕೂಡ ಆಗಲೇಬೇಕು. ಅದು ಬೆಂಗಳೂರಿನಲ್ಲಿ ಆಗಿದೆ, ಅದೊಂದು ಕಳಂಕ ಆಗಿರೋದು ಘಟನೆ. ಹೀಗಾಗಿ ಚರ್ಚೆ ಮಾಡ್ತೀವಿ, ಸಲಹೆಗಳನ್ನು ಕೊಡ್ತೀವಿ. ಇಂಥವ್ರು ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡ್ಬೋದಾಗಿತ್ತಲ್ಲ ಅಂತ. ತರಾತುರಿ ಯಾಕೆ ಮಾಡಿದ್ರು ಅಂತ. ಅದೇ ನೋಡಿ, ಅದನ್ನೇ ಕ್ಯಾಬಿನೆಟ್ ಚರ್ಚೆ ಮಾಡೋಲ್ಲ. ಅದು ತರಾತುರಿ ಯಾಕಾಯಿತು, ನೀವು ಹೇಳಿದ್ದನ್ನು ಕೇಳ್ತೀವಿ. ಅವ್ರಿಗೆ ಲೇಟ್ ಮಾಡ್ಬೋದಿತ್ತಲ್ಲ, ಯಾಕೆ ನೀವು ಬೇಗ ಮಾಡ್ರಿ, ಯಾರು ಮಾಡಿದ್ರು, ಚರ್ಚೆ ಆಗ್ತಿತ್ತು. ಕಾರ್ಯಕ್ರಮ ಮಾಡೋ ವಿಚಾರದಲ್ಲಿ ಸರ್ ಬೇಡ ಅಂತ ಕೆಲವು ಸಲಹೆಗಳು ಬಂದ್ರು ಕೂಡ ಸರ್ಕಾರದಲ್ಲಿ ಯಾವ್ದಾದ್ರು ಒತ್ತಡ ಇತ್ತು ಸರ್, ಯಾರು ಮಾಡೋಕೆ ಇದನ್ನ ಮಾಡಲೇಬೇಕು ಅಂತ. ಈಗ ಅದು ಕ್ಯಾಬಿನೆಟಲ್ಲಿ ಬಂದೇ ಬರ್ತದೆ. ಯಾರಿಂದ ಪ್ರಾರಂಭ ಆಯಿತು, ಯಾರು ಮಾಡಿಸಿದ್ರು, ಹೆಂಗೆ ಬಂದೇ ಬರ್ತೈತೆ. ಚರ್ಚೆ ಆಗಿರಲ್ಲ.
ಬಂದೇ ಬರ್ತೈತಿ. ಯಾರು ಬೇಡ ಅಂದರು, ಯಾರು ಇದನ್ನು ಮಾಡಬೇಕಂದ್ರು, ಮಾಡಬೇಕಾದ್ರೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡಬೇಕಿತ್ತ, ಇವೆಲ್ಲ ಚರ್ಚೆ ಬಂದೇ ಬರ್ತೈತಿ. ಸಲಹೆ ಸೂಚನೆ ಖಂಡಿತ ಬಂದೇ ಬರ್ತೈತಿ. ಚಿನ್ನಸ್ವಾಮಿ ಸ್ಟೇಡಿಯಂ ಗುತ್ತಿಗೆ ವಿಚಾರದ್ದು ಕೂಡ ತುಂಬಾ ಆರೋಪ ಇದೆ ಸರ್. ಕಳೆದ 10 ವರ್ಷಗಳಿಂದ ಗುತ್ತಿಗೆ ಅವಧಿ ಮೀರಿದೆ, ಇಲ್ಲಿಗಲ್ ಆಗಿ ಗುತ್ತಿಗೆ ಷರತ್ತುಗಳೆಲ್ಲ ಉಲ್ಲಂಘನೆ ಮಾಡಿದ್ದಾರೆ ಅಂತ ಒಂದು ಸ್ಥಳದಲ್ಲಿ ಈಗ ಘಟನೆ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಪರೋಕ್ಷವಾಗಿ ನಿಮ್ಮ ಇಲಾಖೆ ಮೇಲೂ ಕೂಡ ಒಂದು ರೀತಿ ಆರೋಪ ಬರುತ್ತದೆ. ನಮಗೇನು ಆರೋಪ ಬರುತ್ತೆ? ಏನು ನಾವು ಕೊಟ್ಟೆ ಲೋಕೋಪ ಇಲಾಖೆಯಲ್ಲಿ 50 ವರ್ಷದಿಂದ ಕೊಟ್ಟು ಬಂದಾರಲ್ಲ, ಎಲ್ಲ ಸರ್ಕಾರ ಕೊಟ್ಟಿದೆ. ಈಗ ನಾವೇನು ಕೊಟ್ಟಿದೆ? ನಾವು ಬರೋಕ್ಕಿಂತ ಮುಂಚೆ ಕೊಟ್ಟಿದ್ದಾರೆ. ಬೊಮ್ಮಾಯಿ ಸರ್ಕಾರ ಕೊಟ್ಟಿದೆ, ಅದನ್ನ ಎಕ್ಸ್ಟೆಂಡ್ ಮಾಡಿದೆ ಅಲ್ಲಿ. ಇದು ನಾವಿದ್ದಾಗ ನಮ್ಮ ಸರ್ಕಾರ ಕೊಟ್ಟಿರ್ಬೋದು. ಅದಕ್ಕೂ ಇದಕ್ಕೂ ಲಿಂಕ್ ಮಾಡೋಕ್ಕಾಗಲ್ಲ. ನಾವು ಕೊಡೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ಬೇರೆ, ಅದು ಬೇರೆ ಕೆಲಸ. ಈ ಗುತ್ತಿಗೆ ಷರತ್ತುಗಳೆಲ್ಲ ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಸರ್. ಹಾಗಾಗಿ ಮುಂದೆ ನೀವೇನಾದ್ರೂ ಒಂದು ಕಠಿಣ ಕ್ರಮ ತಗೊಂಡಿರ ಈಗ? ಈಗಾಗಲೇ ಭಾಳಷ್ಟು ಅಂಥ ಸಂಸ್ಥೆಗಳನ್ನ ಕೊಟ್ಟಿದ್ದೀವಿ. ರೇಸ್ ಕೋರ್ಸು ಕೊಟ್ಟಿದ್ದೀವಿ, KC ಸ್ಟೇಡಿಯಂ ಇದೆ, ಬೇರೆ ಬೇರೆ ಪ್ರೈಮ್ ಜಾಗ ಕೊಟ್ಟಿದ್ವಿ, ಕಡಿಮೆ ಬಾಡಿಗೆಯಲ್ಲಿ ಕೊಟ್ಟಿದ್ದೀವಿ. ಅವರು ಅವರಿಗೆ ಸುಮಾರು 50 ವರ್ಷದಿಂದ ಅವರಿಗೆಲ್ಲ ಎಕ್ಸ್ಟೆಂಡ್ ಆಗ್ತಾನೆ ಇದ್ದಾರೆ. ಆ ವಿಷಯ ಬೇರೆ, ಈ ವಿಷಯ ಬೇರೆ, ಅದಕ್ಕೂ ಲಿಂಕ್ ಮಾಡಲಿಕ್ಕಾಗಲ್ಲ. KC ವಿಚಾರ ಬಂದ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಮ್ಯಾಚ್ಗಳಾದಂಥ ಸಂದರ್ಭದಲ್ಲೂ ಈ ರೀತಿ ಘಟನೆಗಳು ಆಗ್ತಾನೆ ಬರ್ತಾ ಇದೆ. ನಿನ್ನೆ ಮೇಜರ್ ಆಗಿದೆ ಸರ್. ಅವರು ಜನಸಾಮಾನ್ಯರ ಬಗ್ಗೆ ಆ ಕಾಳಜಿನ ತೋರಿಸಲ್ಲ ಸರ್. ಅದ್ರ ಬಗ್ಗೆ ಯಾಕೆ ಸರ್ಕಾರ ಕ್ರಮ ಕೈಗೊಳ್ಳಲ್ಲ ಅಂತ ನಿನ್ನೆ ವಿಚಾರದಲ್ಲೂ ಸಹ ಬಹಳಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ ಸರ್. ಇರ್ಬೋದು, ಪರಿಸರ ಸಮಸ್ಯೆ ಆಗಿದೆ. ಸಣ್ಣ ಪ್ರಮಾಣದಾಗ ಆಗಿ ಸರಿ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಈಗ ಅವ್ರು ಹೇಳೋರು ಅದು ನಮ್ಮ ಈಗ ಒಳಗಡೆ ಆಗಿಲ್ಲ ಹೊರಗಡೆ ಆಗಿದೆ ಅಂತಾರೆ. ಈಗ ಅವ್ರನ್ನೇನು ಟಾರ್ಗೆಟ್ ಮಾಡ್ಲಿಕ್ಕೆ ಆಗೋಲ್ಲ. ನಮ್ಮ ಒಳಗಡೆ ಇನ್ಸೈಡ್ ಆಗಿಲ್ಲ, ಇದು ಹೊರಗಡೆ ಆಗಿದೆ ಅಂತ ಅವ್ರು ಹೇಳೋರು. ಇಲ್ಲ, ಅದು ಕೂಡ ಅದನ್ನೇ ಅವರು ಡಿಪೆಂಡ್ ಮಾಡ್ಕೋತಾರೆ. ನಮ್ಮ ಒಳಗಡೆ ಆಗಿದೆ, ನಾವು ಮಾಡಿಲ್ಲ, ಹೊರಗಡೆ ಮಾಡಿದ್ವಿ ಅಂತಾರೆ. ವರದಿ ಬರಲಿ, ವರದಿ ಬಂದ ಮ್ಯಾಗೆ ಇದಕ್ಕೆ ಯಾರನ್ನ ಫಿಕ್ಸ್ ಮಾಡಬೇಕು. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಮತ್ತೆ ನ್ಯಾಯಾಂಗ ತನಿಖೆ ಆಗಬೇಕು, ಸಿಟಿ ಮೂಲಕ ತನಿಖೆ ಆಗಬೇಕು, ಒತ್ತಾಯಗಳೆಲ್ಲ ಕೇಳಬೇಕು. ನೋಡೋಣ, ಅದು ಕ್ಯಾಬಿನೆಟ್ಲಿ ಚರ್ಚೆ ಆಗಿದೆ. ನೋಡೋಣ, ಅಷ್ಟಕ್ಕೆ ಸೀಮಿತ. ನಾವು ಚರ್ಚೆ ಮಾಡ್ತೀವಿ. ಅದು ನೋಡೋಣ, ಏನು ಸತ್ಯಾಂಶ ಹೊರಗೆ ಬರಬೇಕು, ಯಾಕಾಗಿದೆ ಅಂತ. ಸರ್, ಈಗ ಈ ಗುತ್ತಿಗೆ ಷರತ್ತುಗಳು ಏನಾದ್ರು ನೀವು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಬೇಕು ಸರ್, ಮರು ಪರಿಶೀಲನೆ ಏನಾದ್ರು? ಈಗಾಗಲೇ ಕೊಟ್ಟು ಬಿಟ್ಟಿದ್ರೆ ಈಗಿನ ಅದು ಅವಧಿ ಮುಗಿದು ಬಂದಾಗ ಅವಾಗ ಕೇಳಬೇಕು. ಈಗ ಇಲ್ಲಿ ಮಧ್ಯದಾಗ ಇಲ್ಲಿ ಕೇಳಕ್ಕೆ ಬರಬೇಕು. ಈಗ ಆಲ್ರೆಡಿ ಕೊಟ್ಟು ಬಿಟ್ಟಿದ್ದೀವಿ ಅದನ್ನ. ಇದು ಕೂಡ ಷರತ್ತುಗಳೆಲ್ಲ ಉಲ್ಲಂಘನೆ ಆಗಿದೆ ಅನ್ನೋದು ಆರೋಪ ಇದೆ. ಏನೇನು ಷರತ್ತು, ಯಾವ್ದು ಉಲ್ಲಂಘನೆ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸದ್ಯಕ್ಕೆ ಆಗೋಲ್ಲ. 30 ವರ್ಷ ಅದು ಎಕ್ಸ್ಟೆಂಡ್ ಮಾಡ್ತಾ ಬರ್ತಾರೆ. ಅದು 30 years ಕೊಟ್ಟಿದ್ದಾರೆ ಈಗಾಗಲೇ. ಅಷ್ಟೊಂದು ಕಡಿಮೆ ಕೊಟ್ಟಿದ್ದೇವೆ ಸರ್. ಅದರಲ್ಲಿ 106 ಕೋಟಿ ಆದಾಯ ಬರುತ್ತೆ ಅವ್ರಿಗೆ, KC ಸರ್ಕಾರಕ್ಕೆ ಬರೀ ಬಿಗಾಸ್ ಕೊಟ್ಟಿದ್ದಾರೆ. ಬರ್ತದೆ. ನಮಗೆ ಕೊಡೋಂಥ ಭಾಳ ನೆಗ್ಲಿಜಿಬಲ್ ಅಮೌಂಟ್. ಅವರು ಕಡಿಮೆ ಕೊಡ್ತಾರೆ. ಅದು ನೋಡೋಣ, ಅದ್ರ ಬಗ್ಗೆ ಇನ್ನೊಂದ್ಸಲ ಚರ್ಚೆ ಮಾಡೋಣ. ಈಗಾಗಲೇ ಒಂದ್ಸಾರಿ ಚರ್ಚೆ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಒಬ್ಬ ಪ್ರಭಾವಿ ಸಚಿವರು ವಿಚಾರದ ಮೈಲೇಜ್ ತಗೊಳ್ಳಿಕ್ಕೆ ಹೋಗಿ ಇಷ್ಟೆಲ್ಲ ಅನಾಹುತ ಆಗಿದೆ ಅಂತ. ಏನಿಲ್ಲ, ಅದು ಆ ಥರ ಆಗ್ಲಿಕ್ಕಾಗಲ್ಲ. ಇನ್ಸಿಡೆಂಟ್ ಆಗಿದ್ದು ಬೇರೆ ಕಡೆ, ನಮ್ಮ ಕಾರ್ಯಕ್ರಮ ಆಗಿದ್ದು ಬೇರೆ ಕಡೆ. ಸೊ ಅದಕ್ಕೂ ಲಿಂಕ್ ಮಾಡ್ಲಿಕ್ಕಾಗಲ್ಲ. ಆದ್ರೆ ಫೇಲ್ಯೂರ್ ಆಗಿದೆ ಅಂತ ನಿಜ. ಅದು ಯಾರು ಫೇಲ್ಯೂರ್ ಅನ್ನೋದು ಹುಡುಕ್ಬೇಕಲ್ಲ ಅಷ್ಟೇ. ಯಾರಿಂದ ಫೇಲ್ಯೂರ್ ಅಂತ ಹುಡುಕ್ಲೇಬೇಕು ನಾವು. ಕುಮಾರಸ್ವಾಮಿ ಒಂದು ಆರೋಪ ಮಾಡ್ತಾರೆ. ಅಲ್ಲಿ ಸಾಧುಗಳೆಲ್ಲ ಸಾಹಿತ್ಯ ಆಗಿದ್ರು ಕೂಡ ಅಲ್ಲಿ ಕಪ್ಪು ಹಿಡ್ಕೊಂಡು ಸನ್ಮಾನ ಮಾಡೋದ್ರಲ್ಲಿ ಬಿಸಿಯಾಗಿದೆ. ನೋಡಿ, ಆ ಕಾರ್ಯಕ್ರಮ ಮುಗಿದ ಮ್ಯಾಗೆ ಇದು ಘಟನೆ ಆಗಿದ್ದು. ನಮ್ಮ ವಿಧಾನಸಭೆ ಕಾರ್ಯಕ್ರಮ ಮುಗಿದ ಮೇಲೆ ಇದು ಘಟನೆ ಆಗಿದ್ದು. ನೀವು ಹೇಳಿದಾಗ ಅದು ಒಳಗಡೆ ಆಗಿರ್ಬೋದು, ಅಲ್ಲಿ ನಡೀತಾ ಇದ್ದಾಗ ಇಲ್ಲಿ ಘಟನೆ ಆಗಿರ್ಬೋದು. ಇದೆಲ್ಲ ಡಿಟೇಲ್ ಆಗಿ ಸ್ಟಡಿ ಮಾಡಿದ ಮ್ಯಾಗೆ ನೀವು ಹೇಳ್ದಂಗೆ ಒಳಗಡೆ ಯಾರಿದ್ರು ಹೊರಗಡೆ ಯಾರಿದ್ರು ಅನ್ನೋದು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ಮಟ್ಟ ಕಾದ್ ನೋಡೋಣ. ಒಂದು 2-3 monthsಲ್ಲಿ ವರದಿ ಬರ್ಬೋದು. ಹಾಂ, ಟೈಮ್ ತಗೋತಾರೆ. ಅದು ಮತ್ತೇನು ಮಾಡೋದು? 15 ಸ್ವಲ್ಪ ಎಲ್ಲ ಸಿಗಬೇಕಲ್ಲ. ಅವ್ರು ನೋಟಿಸ್ ಕೊಟ್ಟಾರೆಲ್ಲ ಬರಬೇಕು. ಯಾರ ಎಲ್ಲಿ ನಾವು ವಿದೇಶಕ್ಕೆ ಹೋಗೇನಂತ ಹೇಳ್ತಾರೆ, ಕ್ರಿಕೆಟ್ ಆಡೋರು, ಅಧ್ಯಕ್ಷರು, ಅವ್ರು ಬರೋರು ಟೈಮ್ ಕೊಡಲೇಬೇಕಲ್ಲ. ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ. ಒಂದು 2-3 ತಿಂಗಳಾದ್ರೂ ಬೇಕೇ ಬೇಕು. 15 ದಿವಸನಾಗ ಯಾವುದೋ ವರದಿ ಕೊಡಲಿಕ್ಕೆ. ಅದು ಕೆಲವು ಪಾರ್ಟ್ ಕೊಡ್ಬೋದು. ಪಾರ್ಟ್
ಅಂದರೆ ಅವ್ರಿಗೆ ಏನು ಕಂಡು ಬರ್ತೈತೆ ಅಷ್ಟನ್ನು ಕೊಡಲಿಕ್ಕೆ ಅವಕಾಶ ಇದ್ರೆ ಅದನ್ನ ಇಷ್ಟನ್ನು ಕೊಡ್ಬೋದು. ಪ್ರಾಥಮಿಕ ವರದಿ ಅಂತ ಕೊಡ್ತಾರೆ. ಡೀಟೇಲ್ ಕೊಡಲಿಕ್ಕೆ ಅವ್ರು ನೀವು ಕರೆಸ್ಬೇಕು, ಅವ್ರು ಟೈಮ್ ಕೊಡಬೇಕು, ಅದು ಟೈಮ್ ತೊಗೊಳ್ತೈತೆ. ಪ್ರಾಥಮಿಕ ವರದಿ ನೀವು ಹೇಳಿದಂಗೆ 15 ದಿವಸ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಮೇಲ್ನೋಟಕ್ಕೆ ಏನಾಗಿದೆ ಅಂತ ಅಷ್ಟೇ ಸೀಮಿತವಾಗಿ. ಓಕೆ ರೀ. ಟೋಟಲ್ ಎಷ್ಟಾದಂಗೆ ಅಂದ್ರೆ ಇವತ್ತಿನ ಏಟ್ ಸರ್ 11 ನಿನ್ನೆ ನಿನ್ನೆ 11 ಆಗಿದೆ. ಹಾಸ್ಪಿಟಲ್ 60 ಜನ ಗಾಯ, ಈಗೆಲ್ಲ ಹಾಸ್ಪಿಟಲ್ 57 ಜನ injured. 57 ಜನ. ತುಂಬಾ ಜನ ಇದರಲ್ಲಿ ಸರ್ ಕೈ ಕಾಲು ಮುರ್ಕೊಂಡಿದ್ದಾರೆ ಸರ್. ಬಹಳ ಮಂದಿ ಹೇಳ್ಕೊಂಡಿಲ್ಲ, ಹಾಸ್ಪಿಟಲ್ ಹೋಗಿಲ್ಲ. ವಾಪಸ್ ಹೋಗಿಬಿಟ್ಟಾರು. ವಿಕ್ಟೋರಿಯಾ ಮತ್ತು ವೈದ್ಯರಿಗೆ ಅಡ್ಮಿಟ್ ಆಗಿ